ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಭವ್ಯ ಅವರು ಆವಣಿ ಹೋಬಳಿ ಕಗ್ಗನಹಳ್ಳಿ ಗ್ರಾಮ ನಿವಾಸಿ. ಒಂದು ನಿವೇಶನ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಪ್ರಾಪರ್ಟಿ ಆಗಿರ್ಬೋದು, ಆದರೂ ವಾಸ ಇರೋ ಊರುಗಡೆ ಉಳ್ಕೊಂಡಿರ್ತದೆ. ಅದೆಲ್ಲ ಬಿಟ್ಟು ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿ ಎಂಬ ಎರಡು ಪಟ್ಟಣದಲ್ಲಿ ಎರಡು ಕಾಲೋನಿಯಲ್ಲಿ ಅವರು ವಾಸಸ್ಥಳ ಪತ್ರವನ್ನು ಪಡೆದಿರ್ತಾರೆ. ಅವರು ವಾಸ ಇರೋದು ಕಗ್ಗನಹಳ್ಳಿ ಗ್ರಾಮ, ಆದರೂ ಪಟ್ಟಣದಲ್ಲಿ ಎರಡು ಕಾಲೋನಿಯಲ್ಲಿ ವಾಸಸ್ಥಳ ಪತ್ರ ನೀಡಬೇಕಾದ್ರೆ ಒಬ್ಬ ಕಾನೂನು ರೀತಿ ರಾಜ್ಯ ನಿಯಮಾನುಸಾರ ಒಂದು ಪ್ರಜೆಗೆ ಒಂದು ಜಾತಿ ಪ್ರಮಾಣ ಪತ್ರ, ಒಂದು ವಾಸಸ್ಥಳ, ಒಂದು ಮತದಾನ ಮತ್ತು ಒಂದು ಅವರಿಗೆ ನೀಡುವಂಥ ಹಕ್ಕುಗಳು ಇದೆ, ಪಡ್ಕೊಳ್ಳೋ ಹಕ್ಕುಗಳು ಇದೆ ಒಬ್ಬ ಪ್ರಜೆಗೆ. ಅದು ಬಿಟ್ಟು ಅವರು ವಾಸ ಇರೋದು ಕಗ್ಗನಹಳ್ಳಿ, ವಾಸಸ್ಥಳ ಪತ್ರ ಕೊಟ್ಟಿರೋದು ಪಟ್ಟಣದಲ್ಲಿ ಮುಳಬಾಗಿಲು ತಾಲೂಕು, ಮುಳಬಾಗಿಲು ಟೌನ್ ಪಟ್ಟಣದಲ್ಲಿ ಎರಡು ವಾಸಸ್ಥಳ ಪತ್ರ ನೀಡಿದ್ದಾರೆ. ಆ ಅಧಿಕಾರಿಗಳು ಇವಕ್ಕೂ ನಮಗೆ ವರದಿ ಕೇಳಿದ್ರು ಕೂಡ ವರದಿ ಕೊಡ್ತಲ್ಲ. ಈಗ ನಿಯಮಾನುಸಾರ ಪ್ರಕಾರ ಈಗ ಒಂದು ವರ್ಷ ಆಗಿದೆ, ತಿಳುವಳಿಕೆ ಪತ್ರ ನೀಡಿದ್ದಾರೆ. ಆದರೂ ಇವಕ್ಕೂ ಕ್ರಮ ಜರುಗಿಸಿಲ್ಲ ಅವ್ರ ಮೇಲೆ. ಅದು ಯಾರು ಕೊಟ್ಟರು, ಯಾವ ವಿ ಐ ಯಾರು, ಅದಕ್ಕೆ ಆರ್ ಐ ಯಾರು, ಮತ್ತು ಅವರಿಗೆ ಶಿಸ್ದಾರ್ ಯಾರಿದೆ, ಅದೆಲ್ಲ ನಮ್ಗೆ ಮಾಹಿತಿ ಬೇಕು. ಅವರು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವರನ್ನು ರದ್ದುಪಡಿಸಬೇಕು, ಅಮಾನತುಗೊಳಿಸಬೇಕು. ನಮ್ಮದು ಸತತವಾಗಿ ನಮ್ಮ ಸಮತಾ ಸೈನಿಕ ದಳ ಹೋರಾಟ ಇದೇ ಇರುತ್ತೆ. ನಾವು ಎಂದಿಗೂ ನಮ್ಮ ಮುಳಬಾಗಿಲು ತಾಲೂಕಿನ ರಾಜ್ಯ ಕಾರ್ಯದರ್ಶಿ ದಲಿತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ಹೋರಾಟ ಹಮ್ಮಿಕೊಂಡು ಒಂದು ಅದು 100% ಸತ್ಯ. ಇದು ನಮಗೆ ವರದಿ 100% ಬೇಕು. ನಮಗೆ ಒಂದು ಪ್ರಜೆಗೆ ಏನು ಕೊಡಬೇಕು, ಕಾನೂನು ಸಂವಿಧಾನ ಪ್ರಕಾರ, ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳೇ ಈಗ ಇವತ್ತು ನಮಗೆ ದ್ರೋಹ ಬಗೆದಿದ್ದಾರೆ, ಸಂವಿಧಾನಕ್ಕೆ ದ್ರೋಹ ಬಗೆದಿದ್ದಾರೆ. ಅದಕ್ಕೆ ಅದು ನಮ್ಗೆ ಯಾವ ಇದಕ್ಕೂ ಕ್ಷಮೆ ಇಲ್ಲ. ಆ ಅಧಿಕಾರಿಗಳನ್ನ ಈಗಲೇ ತಕ್ಷಣವೇ ಅಮಾನತುಗೊಳಿಸಬೇಕು. ಇಲ್ಲವಾದಲ್ಲಿ ಪಕ್ಷದಲ್ಲಿ ನಮ್ಮ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈಗಾಗಲೇ ಒಬ್ಬ ಭವ್ಯ ಅನ್ನೋ ಒಬ್ಬ ಸಹಾಯಕಿ ಕಗ್ಗನಹಳ್ಳಿ ಗ್ರಾಮದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ತದನಂತರ ಅವರು ನಗರದಲ್ಲಿ ಮುಳಬಾಗಿಲು ನಗರದಲ್ಲಿ ಅಂಗನವಾಡಿ ಸಹಾಯಕಿ ಒಂದು ಹುದ್ದೆ ಖಾಲಿ ಇರುವಂತ ಸಂದರ್ಭದಲ್ಲಿ ಅವರು ಕಗ್ಗನಹಳ್ಳಿ ವಿಳಾಸ ಮತ್ತು ಮನೆ ಎಲ್ಲ ಇದ್ರೂ ಕೂಡ ಅವರು ಎರಡು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಒಂದು ತ್ಯಾಗರಾಜನಗರ, ಮತ್ತೊಂದು ಮಂಜುನಾಥ ಕಾಲೋನಿ ಮತ್ತು ತ್ಯಾಗರಾಜ ಕಾಲೋನಿಗಳಲ್ಲಿ ಎರಡು ವಿಳಾಸಗಳನ್ನ ಅದು ಕಾನೂನು ಚೌಕಟ್ಟಲ್ಲಿ ತಹಶೀಲ್ದಾರ್ ನೀಡುವಂತಹ ಒಂದು ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ತಾರೆ. ಅದರ ವಿರುದ್ಧವಾಗಿ ನಮ್ಮ ದಲಿತ್ ಕುಮಾರಣ್ಣವರು ಹೋರಾಟವನ್ನ ಮಾಡಿದ ಸಂದರ್ಭದಲ್ಲಿ ಎಲ್ಲಿ ನನ್ನ ಮೇಲೆ ಕಾನೂನು ಕ್ರಮ ಆಗುತ್ತನ್ನೋ ಕಾರಣಕ್ಕೋಸ್ಕರಾಗಿ ಅವರ ಮೇಲೆ ಒಂದು ಆಪಾದನೆ ಮಾಡಿ ಒಂದು ಕೇಸನ್ನ ಹಾಕಿ ಅವರು ಜೈಲಿಗೆ ಕಳಿಸುವಂತ ಹುನ್ನಾರ ಸಹ ನಡೆದೈತೆ. ತದನಂತರ ಈಗ ತಹಶೀಲ್ದಾರ್ ಅವರು ಒಂದು ವರ್ಷದ ನಂತರ ಒಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ವಿಳಾಸಗಳು ಯಾವ ರೀತಿ ನಿಮ್ಗೆ ಬಂತು ಅಂತ ಕೇಳಿದಾಗ ಅವ್ರು ಹೇಳೋದು ಒಂದು ವಿಳಾಸ ಬೇರೆಯವರು ಮಾಡ್ಕೊಂಡಿದ್ದಾರೆ, ಒಂದು ವಿಳಾಸ ಆಯಮ್ಮ ಮಾಡ್ಕೊಂಡಿದ್ದಾರೆ ಅಂತ. ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಕಗ್ಗನಹಳ್ಳಿ ಆಯಮ್ಮನ ವಾಸಸ್ಥಳ 3 ವಾಸಸ್ಥಳಗಳು ಇರೋಕ್ ಸಾಧ್ಯನಾ? ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ತಹಶೀಲ್ದಾರ್ ಅವರು ಇದ್ದಾರೆ, 3 ತಾಲೂಕು ವಾಸಸ್ಥಳಗಳನ್ನ ಕೊಡೋಕೆ ಸಾಧ್ಯನಾ? ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ವಾಸಸ್ಥಳ ಕೊಡ್ಬೋದು. ನಾವು ಕಾನೂನು ಒಂದು ಚೌಕಟ್ಟಲ್ಲಿ ನೋಡ್ಬೇಕಾದ್ರೆ ಒಂದು ವಾಸಸ್ಥಳ ಕೊಡ್ಬೋದು. ಅದು ಬಿಟ್ಟು 3 ವಾಸಸ್ಥಳ ಕೊಟ್ಟು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಈ ಇಲಾಖೆಯವರು ಮಾಡಿದ್ದಾರೆ. ಅದಕ್ಕೆ ಎರಡನೇ ಅವ್ರು ಹೇಳುವಂತ ಒಂದು ಬೇಜವಾಬ್ದಾರಿ ಮಾತೇನಂದ್ರೆ, ಯಾರೋ ಇನ್ನೊಬ್ರು ಹಾಕೊಂಡು ಅದು ವಾಸಸ್ಥಳ ಮಾಡ್ಕೊಂಡಿದ್ದಾರೆ. ಯಾರು ಹಾಕೊಂಡಿದ್ದಾರೆ? ನೀವು ವಿಐಗಳು ಏನ್ ಮಾಡ್ತಾ ಇದ್ದೀರಾ? ನೀವು RI ಏನ್ ಮಾಡ್ತಾ ಇದ್ದೀರಾ? ತಹಶೀಲ್ದಾರ್ ಏನ್ ಮಾಡ್ತಾ ಇದ್ರಿ? ನೀವು ಯಾರು ಹಾಕೊಂಡಿದಾರ ಅದು ವೆರಿಫೈ ಮಾಡೋದು ಯಾರು? ಗ್ರಾಮ ಲೆಕ್ಕಾಧಿಕಾರಿ. ನೀನು ಬ್ಲೈಂಡ್ ಆಗ ಸೈನ್ ಹಾಕಿ ನೀನು ಫಾರ್ವರ್ಡ್ ಮಾಡಿದ್ಯಾ? ತಹಶೀಲ್ದಾರ್ ಅವ್ರು ತಂದು ಕೊಡ್ಬೇಕಂದ್ರೆ ನೀನು ಯಾವ ರೀತಿ 2-3 ವಾಸಸ್ಥಳನ ಇವು ಪ್ರೆಸೆಂಟ್ 2 ವಾಸಸ್ಥಳ ನಗರದಲ್ಲಿ ಕೊಟ್ಟಿದ್ದೀರಲ್ಲ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ನೀವು?
ಅವ್ರ ಹತ್ರ ನೀವು ಎಷ್ಟು ಲಂಚವನ್ನ ತಗೊಂಡಿದ್ದೀರಾ? ಬೇರೆ ಒಂದು ಊರಲ್ಲಿರುವಂತ ಒಂದು ವಿಳಾಸದಲ್ಲಿರೋರನ್ನ ಇಲ್ಲಿ ಎರಡು ಮಾಡ್ಕೊಂಡಿದ್ದೀರಂದ್ರೆ ನಿಮಗೆ ಎಷ್ಟು ಲಂಚಗಳನ್ನ ತಗೊಂಡಿದ್ದೀರಿ ನೀವು? ಅದ್ರ ಮೇಲೆ ಸಂಪೂರ್ಣ ತನಿಖೆ ಆಗ್ಬೇಕು. ಇದ್ರ ಏನು ಹುನ್ನಾರ ಇದೆ, ಇದ್ರ ಹಿಂದ್ಗಡೆ ಏನು ಒಂದು ಅವ್ಯವಹಾರಗಳನ್ನ ಮಾಡ್ಕೊಂಡಿದ್ದಾರೆ, ಆ ತಹಶೀಲ್ದಾರ್ ಆಗ್ಬಿಡೋದು, VA ಆಗಿರ್ಬೋದು, ಮತ್ತೆ ಏನು ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್, ಇವ್ರ ಮೇಲೆ ಕಾನೂನು ಚೌಕಟ್ಟಲ್ಲಿ ಕ್ರಮ ಕೈಗೊಂಡು ಅವರನ್ನ ಒಂದು ಜೈಲಿಗಟ್ಟುವಂತ ಕೆಲಸ ಆಗ್ಬೇಕು. ಅದ್ರ ಮುಂಚಿತವಾಗಿ ಏನಂದ್ರೆ ಏನು ಈ ಕಾನೂನಿನ ವಿರುದ್ಧವಾಗಿ ಹೋರಾಟ ಕೆಲವೊಂದು ದಾಖಲೆಗಳನ್ನು ತಗೊಂಡು ಏನು ಒಂದು ಅಂಗನವಾಡಿ ಒಂದು ಕಾರ್ಯಕರ್ತೆ ಹುದ್ದೆ ಪಡ್ಕೊಂಡಿದ್ರೆ ಮೊದಲು ಅದನ್ನ ವಜಾ ಮಾಡಬೇಕು. ಫಸ್ಟ್ ನಮ್ಮ ಬೇಡಿಕೆನೇ ಅದು. ಏನು ಇಷ್ಟು 3 ವಿಳಾಸಗಳಲ್ಲಿ ನೀವು ತಪ್ಪು ಮಾಹಿತಿಗಳನ್ನ ಕೊಟ್ಟು ಸರ್ಕಾರನ ವಂಚನೆ ಮಾಡಿ ಅದು ಕಾನೂನು ವಿರುದ್ಧವಾಗಿ ನೀವೇನ್ ಮಾಡ್ಕೊಂಡಿದ್ರ ಅದನ್ನು ಮೊದಲು ಪರಿಗಣಿಸಿ ಮೊದಲು ಅವ್ರು ಏನ್ ಮಾಡ್ಕೊಂಡಿದಾರೋ ಅವ್ರ ಮೇಲೆ ಕೇಸ್ ಮಾಡಬೇಕು. ಅದ್ರ ಜೊತೆಗೆ ಮೊದಲು ಆ ಭವ್ಯನ್ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಒಂದು ಹುದ್ದೆನ ವಜಾ ಮಾಡ್ಬೇಕು ಅನ್ನೋದು ಕೇಳ್ತಾ ಇದೀವಿ ನಾವು. ಇನ್ನು ಅದು ಒಂದು ವೇಳೆ ತಾವೇನು ಈ ಕ್ರಮ ಮಾಡ್ಕೊಂಡ್ಲಿಲ್ಲ ಅಂದ್ರೆ, ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ ಒಂದು ಸಮತಾ ಸೈನಿಕ ದಳದ ವತಿಯಿಂದ ಇದೇ ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ನಾವು ಧರಣಿಯನ್ನ ಕೂತ್ಕೊಂತೀವಿ ಅನ್ನೋದ್ಮೇಲೆ ನಮ್ಮ ಮಾತನ್ನ ಮುಗಿಸ್ತಾ ಇದ್ವಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಸುತ್ತ ಜೈ ಭೀಮ್. ವಿಚಾರ ಈಗಾಗಲೇ ನಮ್ಮ ಜಿಲ್ಲಾ ಘಟಕದ ಮುಖಂಡರುಗಳು ಈಗಾಗಲೇ ಭವ್ಯ ಅವರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಏನು ವಾಸಸ್ಥಳ 2, 3 ಮಾಡಿರುವಂತಹ ವಿಚಾರಗಳನ್ನ ತಿಳಿಸಿದ್ದಾರೆ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಏನ್ ಮಾತಾಡ್ಬೇಕಪ್ಪ ಅಂದ್ರೆ, ಈ ವಾಸಸ್ಥಳ ನೀಡಿರುವುದು ದಿನಾಂಕ 24/7/2023. ಮಾಧ್ಯಮ ಮಿತ್ರರು ಇದನ್ನು ಗಮನಿಸ್ಕೊಳ್ಳಿ. 23 ಇನ್ನೊಂದು ವಾಸಸ್ಥಳ ನೀಡಿರೋದು ಇದು ಏನಪ್ಪಾ ಅಂದ್ರೆ ಮಂಜುನಾಥ ಕಾಲೋನಿ ವಾಸಸ್ಥಳ. ಅದೇ ದಿನಾಂಕದಂದು ತ್ಯಾಗರಾಜ್ ಕಾಲೋನಿ ವಾಸಸ್ಥಳ. ಇದು ದಿನಾಂಕ ಏನಪ್ಪಾ ಇದೆ ಅಂದ್ರೆ 24/7/2023. ಇದು 2023, ಇದು 2023. ಬಟ್ ಇಲ್ಲಿ ಯಾವ ರೀತಿ ಇಲ್ಲಿ ಇದ್ದಾರೆ ಅಂತ ತಿಳಿಸಿದ್ದಾರೆ ಅಂದ್ರೆ ಸುಮಾರು 10 ವರ್ಷ 1 ತಿಂಗಳು ಎಲ್ಲಿ ತ್ಯಾಗರಾಜ್ ಕಾಲೋನಿನಲ್ಲಿ ವಾಸವಾಗಿದ್ದಾರೆ ಅಂತ ದೃಢೀಕರಿಸಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮಂಜುನಾಥ ಕಾಲೋನಿಯಲ್ಲಿ 6 years and 4 months ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು. ಇದನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಇದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. 6 years for 4 months ಏನೋ ಇಲ್ಲಿ ವಾಸವಾಗಿದ್ದಾರೆ ಅಂತ. ಇದನ್ನ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅಂದ್ರೆ ಆಧಾರ್ ಕಾರ್ಡ್ ಇವ್ರೇನ 2, 3 ನಂಬರ್ಗಳನ್ನ ಹಾಕಿ ಮಾಡಿದಾರೆ, ಇಲ್ಲ ಒಂದೇ ಆಧಾರ್ ಕಾರ್ಡ್ ಹಾಕಿ ನಿಮ್ಗೆ ವಾಸಸ್ಥಳಕ್ಕೆ ಅಪ್ಲೈ ಮಾಡಿದಾರ? ಇದು ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಒಂದೊಂದು ವಾಸಸ್ಥಳಕ್ಕೆ ಎಷ್ಟೆಷ್ಟು ತಗೊಂಡಿದ್ದೀರಾ ಒಬ್ಬೊಬ್ರ ಹತ್ರ? ಈ ಭವ್ಯ ಅನ್ನೋರು ಎಷ್ಟು ಲಂಚ ಕೊಟ್ಟಿದ್ದಾರೆ? ಇದು ಇಲ್ಲಿಂದ ಕ್ರಮ ಕೈಗೊಳ್ಳಿಲ್ಲ, ಈ ಭವ್ಯ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮಾನ್ಯ ತಹಶೀಲ್ದಾರ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಸಹ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇದನ್ನು ಗಮನ ಹರಿಸಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮುಳಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು ಈಗ ಭವ್ಯ ವೈಫ್ ಆಫ್ ವಿಜಯ್ ಭಾಸ್ಕರ್ ರೆಡ್ಡಿ ಇವರು ವಿಳಾಸ ಸಂತ ಮುಳಬಾಗಲ್ ತಾಲೂಕು ಅವನಿ ಹೋಬಳಿ ಕಗ್ನಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ 5 ವರ್ಷ 3 ತಿಂಗಳ ಅಲ್ಲಿ ಕೆಲಸ ನೀಡಿರ್ತಾರೆ. ಮುಂಬಡ್ತಿಗೆ ಮುಳಬಾಗಲ್ಗೆ ಟೌನ್ಗೆ 10 ಕಿಲೋಮೀಟ್ರು ದೂರ ಇರುತ್ತೆ. ದೂರ ಇದ್ರೂ ಅಧಿಕಾರಿಗೆ ದಿಕ್ಕು ತಪ್ಪಿಸಿರ್ತಾರೋ, ಲಂಚ ಕೊಟ್ಟು ಮಾಡಿಸ್ಕೊಂಡಿರ್ತಾರೋ. ತ್ಯಾಗರಾಜ ಕಾಲೋನಿ ಒಂದು ವಾಸಸ್ಥಳ, ಮಂಜುನಾಥ ಕಾಲೋನಿನಲ್ಲಿ ಒಂದು ವಾಸಸ್ಥಳ, ಮತ್ತು ಕ್ಯಾಸ್ಟ್ ಇನ್ಕಮ್ಗಳು 2, ಇಂಗ್ಲೀಷಲ್ಲೊಂದು ಕನ್ನಡದಲ್ಲೊಂದು. ವಾಸಸ್ಥಳ ಕನ್ನಡದಲ್ಲೊಂದು ಇಂಗ್ಲೀಷಲ್ಲೊಂದು 2 ಮಾಡ್ಕೊಂಡಿರ್ತಾರೆ. ನಾನು ನಮ್ಮ ಗಮನಕ್ಕೆ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಒಬ್ಬರಿಗೂ ತಿಳಿದಿರ್ತದೆ. ತಿಳಿಸ್ಕೊಂಡು ನಾವೊಂದು ತಹಶೀಲ್ದಾರ್ ಕಚೇರಿಗೆ ಅರ್ಜಿ ನೀಡಿರ್ತೇನೆ. ಇವರು ಅಂಗನವಾಡಿ ಕಾರ್ಯಕರ್ತನ್ನು ರದ್ದು ಮಾಡಿಸ್ಬೇಕು, ಈ ವಾಸಸ್ಥಳ 2 ಮಾಡಿಸ್ಕೊಂಡು 4/7/2024 ತಹಶೀಲ್ದಾರ್ಗೆ ಒಂದು ಅರ್ಜಿ ನೀಡಿರ್ತೇವೆ. ಪೇಪರು, ಸ್ಟೇಟ್ಮೆಂಟು, ಯೂಟ್ಯೂಬು ಎಲ್ಲ ಹಾಕ್ಸಿರ್ತೇವೆ. ಅದ್ರ ಮುಖಾಂತರ ಈಗ 1 ವರ್ಷ ಆದಮೇಲೆ ಕಸ್ಬಾ RI ಸಾದುತ್ ಉಲ್ಲಾ ಖಾನ್ ಅವರಿಗೆ ವರ್ಷದಿಂದ ಎಷ್ಟೋ ಬಾರಿ ಹೋಗಿರ್ತೀನಿ. ಎಲ್ಲಿ ಸರ್ ನಾನು ಕೊಟ್ಟಿರೋ ಅರ್ಜಿ ಇದುವರೆಗೂ ರಿಪೋರ್ಟ್ ನಮ್ಗೆ ಯಾಕೆ ಕೊಟ್ಟಿಲ್ಲ? 2 ವರ್ಷ ಸ್ಥಳ ನೀಡಿದ್ರು, ಈಗ
ಇನ್ನೂ ಒಂದು ಅದರ ಜೊತೆಗೆ ಕ್ಯಾಶ್ ಟು ಇನ್ಕಮ್ ಕೊಟ್ಟಿರ್ತೀರಿ. ಇದನ್ನ ಅವ್ರ ಮೇಲೆ ಯಾಕೆ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಕೇಳಿದರೆ ಅವ್ರು ತಪ್ಪಾಗಿದೆ ಅಂತ ಒಂದು ಅಫಿಡವಿಟ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅಂದರು. ಅಲ್ಲ ಸರ್, ತಪ್ಪು ಮಾಡಿದ್ರೆ ಅಫಿಡವಿಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಕೇಳಿದೆ. ಏನು ಮಾಡೋದು, ಅವ್ರು ಆ ಥರ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ತೀವಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಆಗಬೇಕು. ಮತ್ತು ಅವರು ಮಂಜುನಾಥ ಕಾಲೋನಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ರದ್ದು ಮಾಡಬೇಕು. ಅವ್ರಿಗೂ ಯಾವುದೇ ಈ ರೀತಿ ಅಧಿಕಾರಿಗಳಿಗೆ ತಪ್ಪಿಸಿರ್ತಾರೋ, ಲಂಚ ಮುಖಾಂತರ ಮಾಡಿಸ್ಕೊಂಡಿರ್ತಾರೋ, ಉದ್ಯೋಗ ಪಡ್ಕೊಂಡಿರ್ತಾರೆ, ಅದನ್ನ ಇವ್ರಿಗೆಲ್ಲ ಗಮನಕ್ಕೆ ಬಂದು ಯಾಕೆ ಇವ್ರನ್ನ ಇದನ್ನ ರದ್ದು ಮಾಡಲಿಲ್ಲ ಅಂತ ನಮ್ಮ ವಾದ. ನಮ್ಮದೇ ಅಂತಲ್ಲ, ಎಲ್ಲ ಅಧಿಕಾರಿಗಳಿಗೂ ಆಗ್ಬೋದು, ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಆಗ್ಬೋದು, ನಮ್ಮ ಗುಟ್ಟಹಳ್ಳಿ ಸೀನಣ್ಣವರು ಅದನ್ನೇ ಜಿಲ್ಲಾ ಅಧ್ಯಕ್ಷರು ಅವರು ಮುಖಾಂತರ ನಾವು ಹೋರಾಟ ಮಾಡೋಣ ಅಂತ ಇದ್ವಿ. ಇದು ರದ್ದು ಮಾಡಿದ ಪಕ್ಷಕ್ಕೆ ಅವ್ರು ಏನು ಹೇಳ್ತಾರೋ ಎಲ್ರದ್ದು ಅಷ್ಟೇ, ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ರದ್ದು ಅಷ್ಟೇ ಒಂದೇ ಮಾತೆ, ರದ್ದು ಮಾಡಿದ್ದ ಪಕ್ಷಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಅವ್ರು ನಮ್ಮ ಜಿಲ್ಲೆನೇ ಇರಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಈ ಸಾದುಲ್ಲಾ ಖಾನ್ ಅನ್ನೋರು ಇದೇ ತಾಲೂಕಲ್ಲಿ VA ಆಗಿರ್ತಾರೆ. ಅದಕ್ಕೂ ಸಂಬಂಧಪಟ್ಟ ದಾಖಲೆ ಕೇಳಿರ್ತೀನಿ. ಅವ್ರು ಯಾಕೆ ಇಷ್ಟು ವರ್ಷದಿಂದ ಬೇರೆ ಜಿಲ್ಲೆಯವರು ಈ ಜಿಲ್ಲೆಯಲ್ಲಿ ಇರಬಾರ್ದ? ಅವ್ರು ಬಂದು ಸಂತ ವಿಳೇಶ ಬಂದು ಗುಡುಪಲ್ಲಿ ಬಲ್ಲದ ಗ್ರಾಮದಲ್ಲಿ VA ಆಗಿ ಕೆಲಸ ಮಾಡಿರ್ತಾರೆ. ಮತ್ತೆ ಇದೇ ಮುಳಬಾಗಲ್ ತಾಲೂಕಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗ್ತಾ ಇಲ್ಲ ಅವರು. ಯಾಕಂದ್ರೆ ಲಂಚ, ಮುಳಬಾಗಲ್ ತಾಲೂಕಲ್ಲಿ ಲಂಚ ಬರೋದ್ರಿಂದ ಅವರು ಬೇರೆ ಜಿಲ್ಲೆಗೆ ಹೋಗ್ತಾ ಇಲ್ಲ, ಬೇರೆ ತಾಲೂಕು ಹೋಗ್ತಾ ಇಲ್ಲ. ಕಸ್ಬಾ RI ಅವರು ಈ ಗ್ರಾಮಗಳಲ್ಲೇ ಗ್ರಾಮ ಲೆಕ್ಕ ಅಧಿಕಾರಿಗಳು, ಅವ್ರ ಮೇಲೆ ಕೂಡ ದಾಖಲೆ ಅರ್ಜಿ ನೀಡಿರ್ತೀನಿ. ಇದುವರೆಗೂ ಅವ್ರು ನಮ್ಗೆ ಇನ್ನೂ ಕೊಡ್ತಾ ಇಲ್ಲ. ಈಗ ನೆಕ್ಸ್ಟು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಇವ್ರನ್ನೂ ಕೂಡ ಕೆಲಸದಿಂದ ವಜಾ ಮಾಡಬೇಕಂತ ನಾನು ಎಲ್ರಿಗೂ ನಮ್ಮ ಸಂಘಟನೆ ಇನ್ನೂ ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಇನ್ನೂ ನಾವು ಜಿಲ್ಲಾ ಕಮಿಟಿ ಕೂತ್ಕೊಂಡೆಲ್ಲ ಮಾತಾಡಿಕೊಂಡು ಇದೊಂದು ಧರಣಿ ಕೂತ್ಕೊಳ್ಳೋದಕ್ಕೆ ಒಂದು ನಾವು ಇದು ಮಾಡ್ತೀವಿ ಅಂತ. ಜೈ ಭೀಮ್.